ಜೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಸೀತಾರಾಮ ಧಾರಾವಾಹಿ ಅಂತಿಮ ಘಟ್ಟದತ್ತ ಸಾಗುತ್ತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಧಾರಾವಾಹಿ ಮುಕ್ತಾಯದ ಹಂತವನ್ನ ಕಾಣಲಿದೆ. ಇಷ್ಟು ದಿನ ಬಚ್ಚಿಟ್ಟಿದ್ದ ಒಂದೊಂದೇ ರಹಸ್ಯ ರಿವೀಲ್ ಆಗುತ್ತಿದೆ. ಈಗಾಗಲೇ ಮನೆಯಲ್ಲಿರುವುದು ಸಿಹಿಯಲ್ಲ ಸುಬ್ಬಿ ಎಂಬ ಬಹುದೊಡ್ಡ ಸತ್ಯ ಸೀತಾಗೆ ತಿಳಿದಾಗಿದೆ. ಇನ್ನು ಸಿಹಿಯನ್ನ ಕೊಂದಿದ್ದು ಭಾರ್ಗವಿ ಎಂಬ ನಿಜಾಂಶ ರಿವೀಲ್ ಆಗಬೇಕಿದೆ ಅಷ್ಟೇ. ಹಿಂದಿನ ಎಪಿಸೋಡ್ನಲ್ಲಿ ಮನೆ ಬಿಟ್ಟು ಹೋಗಿದ್ದ ಸೀತಾ ತನ್ನ ಹಳೆಯ ಮನೆಗೆ ತೆರಳಿದ್ದು ರಾಮ್ ಅಲ್ಲಿಗೆ ಹೋಗಿ ಸೀತಾಳನ್ನ ಸಮಾಧಾನ ಮಾಡಿ ವಾಪಸ್ ಕರೆತಂದಿದ್ದಾನೆ. ಇದರ ಮಧ್ಯೆ ಕೂಡ ಸುಬ್ಬಿ ಬೇಜಾರಿನಲ್ಲಿ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಹೋಗಿದ್ದಳು. ಈಗ ಈಕೆ ಕೂಡ ಸಿಕ್ಕಿದ್ದು ಸೀತಾ ಸುಬ್ಬಿ ಖುಷಿಯಾಗಿದ್ದಾರೆ. ಸುಬ್ಬಿ ಅಶೋಕ ಹಾಗೂ ಪ್ರಿಯಾ ಜೊತೆ ಮಲಗಿದ್ದಾಗ ಯಾರಿಗೂ ಗೊತ್ತಾಗದಂತೆ ಮನೆ ಬಿಟ್ಟು ಹೋಗಿದ್ದಾಳೆ. ಸೀತಮ್ಮ ನನ್ನ ಪ್ರೀತಿ ಮಾಡಲ್ಲ ಅಂದ್ರೆ ನಾನಿಲ್ಲಿ ಇರಬಾರದು. ನಾನು ಈ ಮನೆಗೆ ಸಿಹಿ ಅಂತ ಸುಳ್ಳು ಹೇಳಿಕೊಂಡು ಬಂದಿದ್ದಕ್ಕೆ ಇಷ್ಟೆಲ್ಲ ಆಯ್ತು. ಇನ್ನು ನಾನಿಲ್ಲಿ ಇರಬಾರದು ಎಂದು ಮನೆಯಿಂದ ಹೊರ ಹೋಗಿದ್ದಾಳೆ. ಮರುದಿನ ಖುಷಿಯಲ್ಲಿ ಸೀತಾ ಮತ್ತು ರಾಮ್ ಮನೆಗೆ ಬಂದಾಗ ಸುಬ್ಬಿ ಕಾಣೆಯಾಗಿರುವ ವಿಷಯ ಗೊತ್ತಾಗಿದೆ. ತಡ ಮಾಡದೆ ಸುಬ್ಬಿಯನ್ನ ಹುಡುಕಲು ಶುರು ಮಾಡಿದ್ದಾರೆ. ಎಷ್ಟೇ ಹುಡುಕಿದರೂ ಎಲ್ಲೂ ಸುಬ್ಬಿ ಕಾಣಿಸುವುದಿಲ್ಲ. ಅತ್ತ ಸುಬ್ಬಿ ಹಸಿವಿನಿಂದ ನರಳುತ್ತಿದ್ದಾಳೆ. ಕೈಯಲ್ಲಿ ಕಾಸು ಕೂಡ ಇರದೆ ಅಂಗಡಿಯ ಮುಂದೆ ಇದ್ದ ನೀರನ್ನ ಕುಡಿದು ಹೊಟ್ಟೆ ತುಂಬಿಸಿದ್ದಾಳೆ. ಒಂದು ಬಾರಿ ಪುನಃ ಮನೆಗೆ ಹೋಗುವ ಯೋಚನೆ ಮಾಡುತ್ತಾಳೆ. ಆದ್ರೆ ಸೀತಾ ಆಡಿದ ಮಾತು ಆಕೆಗೆ ಮತ್ತೆ ಬೇಜಾರು ಮೂಡಿಸುತ್ತೆ. ಯಾವುದೇ ಕಾರಣಕ್ಕೂ ಮನೆಗೆ ಹೋಗಲ್ಲ ಎಂದು ಅಲ್ಲೇ ಬೀದಿಯಲ್ಲಿ ಮನೆಯೊಂದರ ಪಕ್ಕ ಮಲಗುತ್ತಾಳೆ. ಆಗ ಸೀತಾ ಅದೇ ಜಾಗದಲ್ಲಿ ಸುಬ್ಬಿಯನ್ನ ಹುಡುಕಿಕೊಂಡು ಬರುತ್ತಾಳೆ. ಆದರೆ ಯಾರಿಗೂ ಕಾಣದೆ ಸಿಹಿಗೆ ಸುಬ್ಬಿ ಮಲಗಿರುವುದು ಕಾಣುತ್ತೆ. ಆದರೆ ಅಶೋಕ ರಾಮ್ಗೆ ಸಿಹಿ ಹೇಳಿದರೂ ಅವರಿಗೆ ಕೇಳಿಸುವುದಿಲ್ಲ. ಆದ್ರೆ ಪವಾಡ ಎಂಬಂತೆ ಸಿಹಿ ಸೀತಾಳ ಕೈ ಹಿಡಿದುಕೊಂಡು ಸುಬ್ಬಿ ಮಲಗಿರುವ ಕಡೆಗೆ ಕರೆದುಕೊಂಡು ಬರುತ್ತಾಳೆ. ಸುಬ್ಬಿಯನ್ನ ಕಂಡು ತಬ್ಬಿ ಮನೆಗೆ ಕರೆದುಕೊಂಡು ಬರುತ್ತಾರೆ. ಮನೆಯವರು ಸುಬ್ಬಿಯನ್ನ ಕಂಡು ಖುಷಿಯಾಗುತ್ತಾರೆ. ಇನ್ಮುಂದೆ ಈ ರೀತಿ ಮನೆ ಬಿಟ್ಟು ಹೋಗಬಾರದು ಎಂದು ಬುದ್ಧಿವಾದ ಹೇಳಿದ್ದಾರೆ. ಸದ್ಯ ಸೀತಾರಾಮ ಸಿಹಿಯ ಕತೆ ಖುಷಿಯಲ್ಲಿ ಕೊನೆಗೊಂಡಿದೆ. ಆದ್ರೆ ಭಾರ್ಗವಿಯ ಕೊಲೆ ರಹಸ್ಯ ಇನ್ನಷ್ಟೇ ರಿವೀಲ್ ಆಗಬೇಕಿದೆ.